ಕೆಪಿಸಿಸಿ ಅಧ್ಯಕ್ಷ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಲೇಬೇಕು ಅನ್ನೋ ಕುರ್ಚಿ ಕದನ ನಡೆಸ್ತಾನೆ ಇದ್ದಾರೆ, ಇನ್ನೂ ಗೆದ್ದಿಲ್ಲ. ಇದರ ಮಧ್ಯೆ ಡಿ ಕೆ ಶಿವಕುಮಾರ್ ಅವರಿಗೆ ಬಹುದೊಡ್ಡ ಆಘಾತ. ಡಿ ಕೆ ಶಿವಕುಮಾರ್ ಅವರು ತಮ್ಮ ಬಂಧು ಒಬ್ಬರನ್ನ ಅತ್ಯುನ್ನತ ಸ್ಥಾನದಲ್ಲಿ ಕೂರಿಸಬೇಕು ಅಂತ ಕಸರತ್ತು ಮಾಡಿದ್ರು, ಶತ ಪ್ರಯತ್ನಗಳನ್ನು ಮಾಡಿದ್ರು, ಆದರೂ ಕೂಡ ಆಲ್ಮೋಸ್ಟ್ ಸೋಲುವ ಸಾಧ್ಯತೆ ಬಂದಿದೆ. ಡಿ ಕೆ ಶಿವಕುಮಾರ್ ಅವರನ್ನು ಸೋಲಿಸಿದ್ಯಾರು? ಸಿದ್ದರಾಮಯ್ಯ ಅವರ ಅತ್ಯಾಪ್ತ. ಅಷ್ಟೇ ಅಲ್ಲ, ತಮ್ಮ ವಿರುದ್ಧ ನಡೆಸಿದ ಷಡ್ಯಂತ್ರದ ಸೇಡನ್ನ ಒಂದು ಹಂತಕ್ಕೆ ತೀರಿಸಿಕೊಂಡಿದ್ದಾರೆ. ಯಾರು ಮಾಡಿದ್ದು? ಆ ಮಹಾನಾಯಕನೇ ನನ್ನನ್ನು ಸಚಿವ ಸಂಪುಟದಿಂದ ವಜಾಗೊಳಿಸುವಂತೆ ನೋಡಿಕೊಂಡ್ರು ಅಂತ ಹೇಳಿದ್ರಲ್ಲ ಕೆ ಎನ್ ರಾಜಣ್ಣ, ಅವರೀಗ ಬಹುದೊಡ್ಡ ದಿಗ್ವಿಜಯವನ್ನು ಸಾಧಿಸಿದ್ದಾರೆ. ರಾಜ್ಯದ ಅತ್ಯಂತ ಪ್ರತಿಷ್ಠಿತ ಮತ್ತು ಸುಮಾರು 3 ಸರ್ಕಾರಿ ಇಲಾಖೆಗಳಲ್ಲಿ ಇರಬಹುದಾದಂತಹ ದೊಡ್ಡ ಮೊತ್ತ ಏನಿದೆ ಅಷ್ಟು ಹಣ ಖಜಾನೆ ಇರಬಹುದಾದಂತಹ ಒಂದು ಬ್ಯಾಂಕ್ನ ಅಧ್ಯಕ್ಷರಾಗಿ ಈಗ ಆಲ್ಮೋಸ್ಟ್ ಅವಿರೋಧವಾಗಿ ಆಯ್ಕೆ ಆಗುವಂತಹ ಎಲ್ಲ ಲಕ್ಷಣಗಳು ಸ್ಪಷ್ಟವಾಗಿ ಗೋಚರಿಸ್ತಿದೆ. ಯಾಕಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಖುದ್ದಾಗಿ ಕೂರಿಸ್ಕೊಂಡು, ನೋಡಿ ಸರ್, ನಮ್ಮ ಪಕ್ಷ ಯಾವ ನಿರ್ಧಾರ ತಗೊಳುತ್ತೆ ಅದಕ್ಕೆ ಎಲ್ಲರೂ ಬದ್ಧರಾಗಿರಬೇಕು. ಚಾಯ್ ಪೇ ಚರ್ಚೆ ಮಾಡ್ತಾರೆ ಮಿಡ್ ನೈಟಲ್ಲಿ. ಯಾವ ಬ್ಯಾಂಕ್ ರಾಜಣ್ಣ ಅವರು ಏನು ಮಾಡ್ತಿದ್ದಾರೆ ಸಚಿವ ಸಂಪುಟದಿಂದ ಅವರನ್ನು ವಜಾಗೊಳಿಸಿದ ಮೇಲೆ, ಅದಕ್ಕಿಂತ ಮೀರಿದ ಅಂದರೆ 3 ಇಲಾಖೆಗಳನ್ನು ನಿಭಾಯಿಸುವಂತಹ ತಾಕತ್ತು ಹೊಂದಿರುವ ರಾಜಣ್ಣ ಅವರು ಆ 3 ಇಲಾಖೆಗಳ ಹಣದ ವಹಿವಾಟು ಎಷ್ಟಿದೆಯೋ ಅಷ್ಟು ಹಣ ಇರಬಹುದಾದಂತಹ ಒಂದು ಬ್ಯಾಂಕ್ಗೆ ಈಗ ಅಧ್ಯಕ್ಷರಾಗ್ತಿದ್ದಾರೆ. ಇದು ಮೊದಲನೇ ಸಲ ಅಲ್ಲ, 3ನೇ ಸಲ. ಅದುವೇ ರಾಜ್ಯದ ಪ್ರತಿಷ್ಠಿತ ಅಪೆಕ್ಸ್ ಬ್ಯಾಂಕ್. ಹೇಗೆ ನೋಡಿ, ಆ ಬ್ಯಾಂಕ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಇದು ರಾಜಕೀಯ ಪ್ರಭಾವದ ಕೇಂದ್ರ ಬಿಂದು ಆಗಿದೆ. ಇತ್ತೀಚೆಗೆ ಕುಣಿಗಲ್ನ ರಂಗನಾಥ್ ಅವರು ಮಾತಾಡ್ತಾ ಹೇಳಿದ್ರು ಸದನದಲ್ಲಿ, ನನ್ನ ಕ್ಷೇತ್ರಕ್ಕೆ ಕಡಿಮೆ ಹಣ ಕೊಟ್ಟಿದ್ದಾರೆ ರಾಜಣ್ಣ ಅವರು ಅಂತ ಪರೋಕ್ಷವಾಗಿ ಹೇಳಿದ್ರು. ತುಮಕೂರು ಜಿಲ್ಲೆಯ DCC ಬ್ಯಾಂಕ್ನ ವಿಚಾರವಾಗಿ. ಅಲ್ಲಿಗೆ ಹಣ ಎಲ್ಲಿಂದ ಬರುತ್ತೆ? ಇದೇ ಅಪೆಕ್ಸ್ ಬ್ಯಾಂಕ್ ಕಡೆಯಿಂದ ಹೋಗುವಂಥದ್ದು. ನಬಾರ್ಡ್ನಿಂದ ಫಂಡ್ ಬರುತ್ತೆ ಅಪೆಕ್ಸ್ ಬ್ಯಾಂಕ್ಗೆ. ಆ ಫಂಡ್ ಎಷ್ಟಿರುತ್ತೆ ಅಂದರೆ ರಾಜ್ಯ ಸರ್ಕಾರದ 3 ಖಾತೆಗಳಲ್ಲಿ ಎಷ್ಟಿರುತ್ತೋ ಅಷ್ಟು ಹಣ ಇರುತ್ತೆ. ಈಗ ಇದೇ ಬ್ಯಾಂಕಿಗೋಸ್ಕರ ಕಾದಾಡಲಿಕ್ಕೆ, ಯಾಕಂದರೆ 2001ರಿಂದ 2005 ತನಕ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗಿದ್ದರು ಕೆ ಎನ್ ರಾಜಣ್ಣ ಅವರು. 2015ರಿಂದ 2020 ತನಕ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗಿದ್ದರು. ಈಗ 2026ರಿಂದ ಅಧ್ಯಕ್ಷರಾಗುವಂತಹ ಎಲ್ಲ ಸಾಧ್ಯತೆಗಳು ನಿಚ್ಚಳವಾಗಿದೆ. ಯಾಕೆ ಡಿ ಕೆ ಶಿವಕುಮಾರ್ ಅವರನ್ನು ಸೋಲಿಸಿದ್ರು? ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ ಅವರೇ ಸಚಿವ ಸಂಪುಟದಿಂದ ನನ್ನನ್ನು ಕೆಳಗಿಳಿಸೋದಕ್ಕೆ ಪ್ರಭಾವ ಬೀರಿದ್ದು ದೆಹಲಿಯಲ್ಲಿ ಅನ್ನುವಂತಹ ಚರ್ಚೆಗಳೇನು ನಡೀತಿತ್ತು, ಅದೇ ಮಾತುಗಳನ್ನು ಹೇಳಿದರು ರಾಜಣ್ಣ ಅವರು ಪರೋಕ್ಷವಾಗಿ. ಈಗ ಆ ಜಾಗಕ್ಕೂ ಕೂಡ, ಅಪೆಕ್ಸ್ ಬ್ಯಾಂಕ್ ಜಾಗಕ್ಕೂ ಕೂಡ, ಯಾಕಂದರೆ ಸಹಕಾರಿ ವಲಯದಲ್ಲಿ ರಾಜಣ್ಣ ಅವರು ದೊಡ್ಡ ಹೆಸರನ್ನು ಮಾಡಿದ್ದಾರೆ. ತುಮಕೂರಲ್ಲಿ ಸಹಕಾರಿ ಬ್ಯಾಂಕ್ಗಳ ಯಾವುದೇ ಚುನಾವಣೆ ಆಗಿರಬಹುದು, ರಾಜಣ್ಣ ಅಭ್ಯರ್ಥಿ ಅಂದರೆ ಆಲ್ಮೋಸ್ಟ್ ಅವಿರೋಧ ಆಯ್ಕೆ ಆದಂಗೆ ಲೆಕ್ಕ. ಒಂದು ವೇಳೆ ಚುನಾವಣೆ ನಡೆದರೂ ಕೂಡ ಘನ ದಿಗ್ವಿಜಯ ರಾಜಣ್ಣ ಅವರ ಬೆಂಬಲಿಗರಿಗೆ ಸಿಗುತ್ತೆ. ಅಂತಹ ನಾಯಕ ಇದೆ 28 ಅಥವಾ 29 ನಾಮಪತ್ರ ಸಲ್ಲಿಕೆ ಆಗಲಿಲ್ಲ ಅಂದರೆ ಅವಿರೋಧ ಆಯ್ಕೆ ಆಗುತ್ತೆ. ಒಂದು ಹಂತಕ್ಕೆ MLC ಎಸ್ ರವಿ ಅವರನ್ನು, ಡಿ ಕೆ ಶಿವಕುಮಾರ್ ಅವರ ಆಪ್ತರು, ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ದಕ್ಷಿಣ ಜಿಲ್ಲಾ DCC ಬ್ಯಾಂಕ್ನ ನಿರ್ದೇಶಕರಾಗಿ ಆಯ್ಕೆ ಆಗಿರುವಂತಹ ರವಿ ಅವರು ಕೂಡ ನಾಮಪತ್ರ ಸಲ್ಲಿಸಬಹುದು. ಇದೇ ಕಾರಣಕ್ಕೇನೆ ರಾಜಣ್ಣ ಅವರ ಮನವೊಲಿಸೋದಕ್ಕೆ 1 ಸಲ ಅಲ್ಲ 2 ಸಲ ಡಿ ಕೆ ಶಿವಕುಮಾರ್ ಅವರು ಅವರ ಭೇಟಿ ಮಾಡಿದ್ರು, ಒಂದು ಹಂತಕ್ಕೆ ಮನವೊಲಿಸುವ ಪ್ರಯತ್ನ ಮಾಡಿದ್ರು. ಆದರೆ ಇದ್ದ ಸಚಿವ ಸ್ಥಾನವನ್ನೇ ಕಿತ್ಕೊಂಡ ಮೇಲೆ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷ ಸ್ಥಾನವನ್ನೂ ಕೂಡ ಕಿತ್ಕೋತಿದ್ದೀರಿ ಅನ್ನೋ ಧಾಟಿಯಲ್ಲಿ ಕಟುವಾಗಿಯೇ ಹೇಳಿ ಬಂದಿದ್ದಂತಹ ರಾಜಣ್ಣ ಅವರು, ನಾನು ಯಾವ ಕಾರಣಕ್ಕೂ ಬಿಡೋದಿಲ್ಲ, ನಾನೇ ಅಧ್ಯಕ್ಷ ಆಗಬೇಕು ಅನ್ನುವಂತಹ ಮೆಸೇಜನ್ನು ಕೊಟ್ಟರು. ಯಾಕೆ ಒಂದು ಅಪೆಕ್ಸ್ ಬ್ಯಾಂಕ್ ಮೇಲೆ ಇಷ್ಟು ದೊಡ್ಡ ಪ್ರಾಮುಖ್ಯತೆ ಇದೆ ಅಂದರೆ, ನೋಡಿ, ಸರ್ಕಾರಿ ವಲಯದ ಸರ್ವೋಚ್ಚ ನಾಯಕತ್ವ ಅಪೆಕ್ಸ್ ಬ್ಯಾಂಕ್ದು ಜೊತೆಲಿ ರೈತರ ಜೊತೆಲಿ, ಸಣ್ಣ ಹಿಡುವಳಿದಾರರ ಜೊತೆಲಿ, ಸಣ್ಣ ವ್ಯಾಪಾರಿಗಳ ಜೊತೆಲಿ ಅತ್ಯುತ್ತಮ ಸಂಬಂಧ ಅಪೆಕ್ಸ್ ಬ್ಯಾಂಕ್ ಜೊತೆಲಿರುತ್ತೆ.
ಅಂದರೆ ಒಂದು ಮತವರ್ಗವನ್ನು ಕಂಟ್ರೋಲ್ ಮಾಡಬಹುದಾದಂತಹ ಶಕ್ತಿ ಅಪೆಕ್ಸ್ ಬ್ಯಾಂಕ್ ಇರುತ್ತೆ. ನೋಡಿ, ನಬಾರ್ಡ್ನಿಂದ ಬರಬಹುದಾದಂತಹ ಫಂಡನ್ನು ಜಿಲ್ಲಾ DCC ಬ್ಯಾಂಕ್ಗಳಿಗೆ ಕಳಿಸ್ಕೊಡೋದು ಅಪೆಕ್ಸ್ ಬ್ಯಾಂಕ್. ಇಂಥ ಜಿಲ್ಲೆಗೆ ಇಷ್ಟು ಕೊಡಬೇಕು ಅಂತ ನಿರ್ಧರಿಸುವಂಥದ್ದು ಅಪೆಕ್ಸ್ ಬ್ಯಾಂಕ್. ಜೊತೆಯಲ್ಲಿ ನಾನು ಆಲ್ರೆಡಿ ಹೇಳಿದೆ 2 ಸಲ, 3 ಖಾತೆಗಳಲ್ಲಿನ ಹಣ ಸಿಂಪಲ್ ಅಂದರೆ 2024-25 ಲೆಕ್ಕ ಒಂದು ಹೇಳೋದಾದರೆ 35,000 ಕೋಟಿ ವರ್ಕಿಂಗ್ ಕ್ಯಾಪಿಟಲ್ ಈ ಬ್ಯಾಂಕ್ನಲ್ಲಿ ಇರುವಂಥದ್ದು. ನಿವ್ವಳ ಲಾಭನೇ 375 ಕೋಟಿ ರೂಪಾಯಿ ಇರುತ್ತೆ. 375 ಕೋಟಿ ರೂಪಾಯಿ ಇರುತ್ತೆ. ಇಂತಹ ಬ್ಯಾಂಕ್ನಲ್ಲಿ ಕೂತ್ರೆ ಅಧ್ಯಕ್ಷರಾಗಿ ಇಡೀ ಸರ್ಕಾರವನ್ನು, ಇಡೀ ವ್ಯವಸ್ಥೆಯನ್ನು ಒಂದು ಹಂತಕ್ಕೆ ಕಂಟ್ರೋಲ್ ಮಾಡಬಹುದು. ಆ ಕಾರಣಕ್ಕೋಸ್ಕರನೇ ರಾಜಣ್ಣ ಅವರು ಆಲ್ಮೋಸ್ಟ್, ಯಾಕಂದರೆ 18 ನಿರ್ದೇಶಕರ ಪೈಕಿ 3 ಬೇರೆಯವರಿದ್ದಾರೆ. 2 BJPಯ ಕೊಡಗಿನಿಂದ ಒಬ್ಬರು, ಮತ್ತು ಚಿಕ್ಕಮಗಳೂರಿಂದ ಬೆಳ್ಳಿ ಪ್ರಕಾಶ್ ಅವರ ಬೆಂಬಲಿಗರು, ಜೊತೆಯಲ್ಲಿ ಹಾಸನದಿಂದ ಸೂರಜ್ ಅವರ ಬೆಂಬಲಿಗರು, ಸೂರಜ್ ಅವರ ಬೆಂಬಲಿಗರು ಒಂದು ಕಡೆ ಬಿಟ್ಟರೆ ಇನ್ನು 16-15 ಜನ ಒಂದೇ ಕಡೆಯವರು, ಒಂದೇ ಪಕ್ಷದವರಿದ್ದಾರೆ. ಸುಲಭವಾಗಿ ಗೆಲ್ತಾರೆ, ನೋ ಡೌಟ್. ಅವಿರೋಧ ಆಯ್ಕೆ ಆಗುವಂತಹ ಸಾಧ್ಯತೆಗಳು ತುಂಬ ನಿಚ್ಚಳವಾಗಿರುವಂಥದ್ದು. ಯಾಕಂದರೆ ಮುಖ್ಯಮಂತ್ರಿಗಳೇ ಖುದ್ದಾಗಿ ಹೇಳಿದ್ರು, ಪಕ್ಷ ತೆಗೆದುಕೊಳ್ಳುವ ನಿರ್ಧಾರಕ್ಕೆ ಎಲ್ಲರೂ ಬದ್ಧರಾಗಿರಬೇಕು ಅಂತ. ಅಲ್ಲಿಗೆ ಯಾರು ಸಚಿವ ಸಂಪುಟದಿಂದ ಇವರನ್ನು ಕೆಳಗಿಳಿಸಿದ್ರೋ ಅದೇ ವ್ಯಕ್ತಿ ಮತ್ತೊಬ್ಬರನ್ನು ತಂದು ಕೂರಿಸುವಂತಹ ಪ್ರಯತ್ನಗಳನ್ನು ಮಾಡಿದ್ರೂ ಕೂಡ ರಾಜಣ್ಣ ಗೆದ್ದು ಬೀಗಿದ್ದಾರೆ. ಸಿದ್ದರಾಮಯ್ಯ ಅವರು ಗೆದ್ದು ಬೀಗಿದ್ದಾರೆ. ಅಹಿಂದ ಗೆದ್ದು ಬೀಗಿದೆ ಅಂದರೆ ತಪ್ಪಾಗೋದಿಲ್ಲ. ಇದನ್ನೇ ರಾಜಣ್ಣ ಅವರು ಹೇಳಿದ್ದು. ಸಹಕಾರಿ ವಲಯದಲ್ಲೂ ಕೂಡ ಅಹಿಂದ ಮೀಸಲಾತಿಯ ಹಂಚಿಕೆ ಆಗಬೇಕು ಅನ್ನೋದನ್ನ ಗಟ್ಟಿಯಾಗಿ ಧ್ವನಿ ಎತ್ತಿದ್ರು. ಆಗ ಬಹುಪಾಲು ಜನ ವಿರೋಧಿಸಿದ್ರು. ಅವರೆಲ್ಲ ವಿರೋಧಿಸಿದವರೆಲ್ಲರೂ ಕೂಡ ಮೇಲ್ಜಾತಿಯ ಜನರಾಗಿದ್ರು. ದಮನಿತ, ಶೋಷಿತ, ಅಲ್ಪಸಂಖ್ಯಾತ ಜನರಿಗೆ ಸಹಕಾರಿ ವಲಯದಲ್ಲೂ ಕೂಡ ಮೀಸಲಾತಿಯ ಹಂಚಿಕೆಯಲ್ಲಿ ಅಧಿಕಾರ ಸಿಕ್ಬಿಟ್ರೆ ನಾವೇ ಗೆಣಸ್ಕೆತ್ಬೇಕಾ ಅನ್ನುವಷ್ಟರ ಮಟ್ಟಿಗೆ ಅವರಿಗೆ ಉರಿ ತಾಕಿತ್ತು. ಜಾಗೃತಗೊಳ್ಳದೆ ಹೋದರೆ ಅಹಿಂದ ವರ್ಗ, ಸಹಕಾರಿ ವಲಯದಲ್ಲಿ ಯಾರು ಸದಸ್ಯರಿದ್ದಾರೆ, ಮುಂದಿನ ದಿನಮಾನಗಳಲ್ಲಿ ಅಲ್ಲೂ ಕೂಡ ಅತ್ಯುನ್ನತ ಸ್ಥಾನಗಳಲ್ಲಿ ಅಹಿಂದ ವರ್ಗದ ಜನ ಕೂರ್ತಾ ಬಂದರೆ ಉಳಿದವರ ಕಥೆ. ಇಷ್ಟು ದಿನಗಳ ಅಸಮತೋಲನ ಸಮತೋಲನವಾಗಿ ಮಾರ್ಪಾಡಾಗುತ್ತಾ ಹೋಗುತ್ತೆ. ಅದಾಗಬೇಕಿದೆ. ಒಟ್ಟಿನಲ್ಲಿ ಸಿದ್ದರಾಮಯ್ಯ ಅವರ ಅತ್ಯಾಪ್ತ ಕೂಡ ಈಗ DK ಶಿವಕುಮಾರ್ ಅವರು ವಿರುದ್ಧ ಗೆದ್ದಿದ್ದಾರೆ. DK ಶಿವಕುಮಾರ್ ಅವರು ಸಹನೆ ಸಂಯಮದಿಂದ ವರ್ತಿಸದೆ ಹೋದಲ್ಲಿ ದೊಡ್ಡ ದೊಡ್ಡ ನಷ್ಟಗಳಾಗತ್ತೆ ಅನ್ನೋದಕ್ಕೆ ಇದು ಕೂಡ ಎಕ್ಸಾಂಪಲ್. ಇದಾದಮೇಲೆ KMFದು ಕೂಡ ದೊಡ್ಡ ಫೈಟ್ ಆಗುತ್ತೆ. ಅಲ್ಲೂ ಕೂಡ ಅಹಿಂದ ವರ್ಗಕ್ಕೇನೆ ಅತ್ಯುನ್ನತ ಸ್ಥಾನ ಸಿಗತ್ತೆ. ಇಷ್ಟಾದಮೇಲೂ ಕೂಡ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರಾ? ಕಮೆಂಟ್ ಮಾಡಿ.